ಬಾಕ್ಸ್ ಎತ್ಕೊಂಡ ಸರಿ ಬಾಯ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮೊಸರನ್ನ ಒಗ್ಗರಣೆ ಹಾಕಿದ್ದೆ. ನನ್ನ ಮಗಳು ಅದೇ ಬೇಕು ಅಂತ ಕೇಳಿದ್ಲು. ಹೀಟ್ ಜಾಸ್ತಿ ಆಗಿದೆ ಅಮ್ಮ, ಅದೇ ಮಾಡು ಅಂತ. ಇನ್ನು ಒಂದೊಂದ್ಸಲಿ ಎಲ್ಲ ಗೊತ್ತು ಅಂತ ಅನ್ಕೊಂತೀರಿ, ಬಟ್ ಒಂದೊಂದು ಗೊತ್ತಿರೋದಿಲ್ಲ. ನೋಡಿ, ಅಕ್ಕಿ ತಗೊಂಡ್ಬಂದಿದ್ದ ನನ್ನ ಮಗ. ಯಾಕೆ ಹೇಳ್ತಿದ್ದೀನಿ ಈ ವಿಷಯ ಅಂದರೆ, ನನ್ನ ಮಗ ಅಕ್ಕಿ ಮೂಟೆ ತಗೊಂಡ್ಬಂದಿದ್ದ. ನಾನು ಇರಲಿಲ್ಲ ಆವಾಗ, ಮನೆಯಲ್ಲಿ ಅಕ್ಕಿ ಖಾಲಿ ಆಗಿತ್ತು. ತಗೊಂಬ ಅಂತ ಹೇಳಿದ್ದೆ, ಇನ್ನು ತಗೊಂಡ್ಬಂದ್ಬಿಟ್ಟಿದ್ದ. ಅವ್ರು ಕೊಟ್ಟಿರೋದು ನೋಡಿ ಚೆನ್ನಾಗಿರೋದೇ ತಗೊಂಡ್ಬಂದಿದ್ದ. ಬಟ್ ಆ ಅಕ್ಕಿ ಏನಾಗ್ತಿತ್ತು ಅಂತಂದರೆ, ನಾನು ವಿಸಿಲ್ಗೆ ಇಡ್ತಾ ಇದ್ರೆ ಉದ್ರುದ್ರಾಗಿ ಅಕ್ಕಿಯಾಗಿ ಅಂದರೆ ನುಣ್ಣಗಿರ್ತಾ ಇರಲಿಲ್ಲ, ಜಾಸ್ತಿ ಉದ್ರುದ್ರಾಗೋದು. ನೆನ್ನೆ ನಮ್ಮ ಅತ್ತಿಗೆ ಬಂದವಾಗ ಹೇಳಿದ್ರು, ಹಳೆ ಅಕ್ಕಿ ಆದರೆ ಹಾಗೆ ಇರುತ್ತೆ, ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಮಾಡಕ್ಕ ಅಂತ. ಇವಾಗ ನೋಡಿ, ಮಾಮೂಲಿ ನಾನು ಯಾವಾಗೂ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಇಡ್ತಿದ್ದೆ. ಇವಾಗ 2.5 ಗ್ಲಾಸ್ ಅಷ್ಟು ನೀರು ಇಟ್ಬಿಟ್ಟು ಮಾಡಿದ್ದು. ಇವಾಗ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ? ನೋಡಿ ಎಷ್ಟು ಮೆತ್ತಗೆ, ಎಷ್ಟು ಚೆನ್ನಾಗಾಗಿದೆ. ಮೊನ್ನೆ ಎಲ್ಲ ಮಾಡಿದವಾಗ ಹೀಗಿರಲೇ ಇರಲಿಲ್ಲ. ಹೆಂಗಪ್ಪ ತಿನ್ನೋದು ತಣ್ಣಗಾದ್ಮೇಲೆ ಅಂತ ಅನ್ಕೊತಾ ಇದ್ದೆ. ನೋಡಿ, ಎಲ್ಲ ಗೊತ್ತು ಅಂತ ಅನ್ಕೊಂತೀನಿ. ಅಕ್ಕಿ ನೋಡಿದ ತಕ್ಷಣನೇ ಇದು ಚೆನ್ನಾಗಿದೆ, ಅದು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೆ. ಅದಕ್ಕೂ ಮುಂಚೆ ಕರೆಕ್ಟಾಗಿ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಇಟ್ಬಿಟ್ಟು ಮಾಡ್ತಾಯಿದ್ದೆ. ಚೆನ್ನಾಗೇ ಆಗಿರಲಿಲ್ಲ. ಜಾಸ್ತಿ ಹಿಂಗೆ ಮುಟ್ಟಿದ್ರು ಗಟ್ಟಿಯಾಗಿರೋದು ಅಕ್ಕಿ. ತಣ್ಣಗಾಗೋಯ್ತು ಅಂದರೆ ಇನ್ನು ಗಂಟ್ಲಲ್ಲಿ ಹಿಡ್ಕೊಳ್ಳೋದು ತಿನ್ನಬೇಕಾದ್ರೆ. ಇವಾಗ ನೋಡಿ, ನೀರು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಅಕ್ಕಿ ಚೆನ್ನಾಗಾಗಿದೆ. ಹಳೆ ಅಕ್ಕಿನೇ ಇದು, ಯಾಕಂದರೆ ಜಾಸ್ತಿ ಒದಗುತ್ತೆ ಅಕ್ಕಿ. ಇನ್ನು ಇದು ವಿಷಯ. ಇವತ್ತು ಟೀ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಕುಡಿಯೋದಕ್ಕೆ. ಇದನ್ನು ಮಾತ್ರ ಸ್ಕಿಪ್ ಮಾಡೋದಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ತಲೆನೋವು ಜಾಸ್ತಿ ಬಂದುಬಿಡ್ತಾ ಇದೆ. ಹಾಗಾಗಿ ಇನ್ನು ಟೀ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ಆದರೂ ಕುಡಿಯೋಣ, ಜಾಸ್ತಿ ಕುಡಿಯೋ ಹತ್ರ ಅಂತ ಹೇಳಿ. ಇನ್ನು ಕಿಚನೆಲ್ಲ ಸ್ವಲ್ಪ ಗಲೀಜಾಗೆ ಇದೆ, ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಟೀ ಕುಡಿದ್ಬಿಡೋಣ. ಇನ್ನು ಬ್ರೇಕ್ಫಾಸ್ಟಿಗೆ ಹೇಗೋ ರೆಡಿ ಆಗಿದೆ. ಬುಧವಾರ ಇವತ್ತು, ಬುಧವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಕಾಲೇಜ್ಗೆ ಹೋದ್ಲು, ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬಂದೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನು ಮೌನಿಕಾ ವ್ಲಾಗ್ಸ್. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸಗಳಂತೂ ಜಾಸ್ತಿನೇ ಇದೆ. ಇನ್ನೂ ಏನು ಕೆಲಸ ಇಲ್ಲ, ಬರೀ ಬ್ರೇಕ್ಫಾಸ್ಟ್ ಮಾತ್ರ ಮಾಡಿದ್ದೀನಿ. ಅದರಲ್ಲೂ ಬ್ರೇಕ್ಫಾಸ್ಟು ಮೊಸರಿದ್ರೆ ಮೊಸರು ಒಗ್ಗರಣೆಗೆ ಹಾಕಿ ರೈಸ್ ಮಾಡಿದ್ದೆ. ಇನ್ನು ನನ್ನ ಮಗಳು ಹೊಟ್ಟೆ ನೋವ್ತಾ ಇದೆ, ಇನ್ನು ಅದನ್ನೇ ಮಾಡಮ್ಮ ಅಂತಂದ್ಲು. ತಂಪಿಗಿರೋತ್ತಲ್ಲ ಅಂತ ಹೇಳಿಬಿಟ್ಟು ಇನ್ನು ಅದನ್ನೇ ಮಾಡಿಕೊಟ್ಟಿದ್ದೀನಿ. ಮೇಯ್ನ್ ಏನು ಅಂತಂದರೆ, ಕಸದವರು ಸುಮಾರು 1 ವಾರದ ಮೇಲೆ ಆಯಿತು ಅಂತ ಅನ್ಕೊತೀನಿ, ಇನ್ನೂ ಬಂದಿಲ್ಲ. ಕಸ ನೋಡಿದ್ರೆ ನಮ್ಮ ಮೈದಲ್ಲಿ ನೋಡಿ, ಇಲ್ಲೊಂದು ಬಾಕ್ಸು ಇಲ್ಲೇ ಇದೆ. ಸುಮಾರು 3-4 ವಿಡಿಯೋಗಳಲ್ಲಿ ನೋಡ್ತಿರ್ಬೋದು ನೀವು. ಕಸ ಇಲ್ಲೇ ಇದೆ. ಮತ್ತು ಇಲ್ಲೊಂದು ಮೂಟೆಗೆ ಹಾಕಿಟ್ಟಿದ್ದೀನಿ, ನೋಡಿದ್ರಲ್ಲ, ಅಲ್ಲೇ ಇದೆ ಕಸ. ಎಲ್ಲಿ ಇಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ತಗೊಂಡೋಗಿ ಎಲ್ಲಾದರೂ ಹಾಕ್ಬಿಟ್ಟು ಬನ್ನಿ ಅಂತ ನಮ್ಮ ಮನೆಯವ್ರಿಗಂದ್ರೆ, ನಮ್ಮ ಮನೆಯವರು ಕಿವಿಗೂ ಹಾಕ್ಕೊತಾ ಇಲ್ಲ. ಮತ್ತು ಮನೆ ನೋಡಿ, ಅಲ್ಲಿ ಸ್ವಲ್ಪ ಬಟ್ಟೆಗಳು ವಾಶ್ ಮಾಡೋದು ಕಿಚನಲ್ಲಿದೆ. ಅಂದರೆ ನಾನೇ ಚೇರ್ ಇಲ್ಲಿಟ್ಟಿದ್ದೆ, ಇಲ್ಲಿ ಬಟ್ಟೆಗಳು ಹಾಕಿ ಇಟ್ಟಿದ್ದೆ. ಟೋನಿ ಬ್ರೂನೋ ಕೀಳ್ತಾ ಇದ್ರು ಅಂತ ಅಲ್ಲಿಟ್ಟಿದ್ದೀನಿ. ನಾನು ಅದನ್ನೆಲ್ಲ ತೊಗೊಂಡೋಗಿ ಒಗೆಯೋದಕ್ಕೆ ಹಾಕಬೇಕು. ನೋಡಿ, ಮನೆ ಅವತಾರ ನೋಡಿ ನಮ್ಮ ಮನೆಯಲ್ಲಿ ಹೇಗಿದೆ ಅಂತ ಹೇಳಿ. ಇಷ್ಟೊಂದು ಗಲೀಜಾಗಿದೆ. ಇನ್ನೆಲ್ಲ ಕ್ಲೀನ್ ಮಾಡಬೇಕು, ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ಬೇಕು. ಇನ್ನು ಟೋನಿ ಬ್ರೂನೋಗೂ ತಿನ್ನಿಸಿಲ್ಲ, ಅವರು ಅಷ್ಟೇ. ಇನ್ನು ಟೈಮು ನೋಡಿ 9:30, 9:45 ಆಗಿದೆ ಟೈಮು. ಇನ್ನು ತಿನ್ನಿಸ್ಬೇಕು ಇವ್ರಿಗೂ. ತಿನ್ನಿಸ್ಬಿಟ್ಟು ಆಮೇಲೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಕೆಲಸ ಎಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಸಖತ್ತು. ಇಲ್ಲಿಂದ ನೋಡಿದ್ರೆ ಅಂತೂ ಮನೆ ಎಷ್ಟೊಂದು ಗಲೀಜಾಗಿದೆ ಅಂತಂದರೆ, ಕಿಚನ್ ಒಂದು ಮಾತ್ರ ಪಾತ್ರೆಗಳು ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನನಗೆ ಕಿಚನ್ ಮಾತ್ರ ಕ್ಲೀನಾಗೇ ಇರಬೇಕು. ನೋಡಿ, ಅಂದರೆ ತೊಳೆದಿರೋ ಪಾತ್ರೆಗಳನ್ನ ಅಲ್ಲಿಟ್ಟಿದ್ದೀನಿ, ಇನ್ನೂ ಜೋಡಿಸಿಲ್ಲ. ಮತ್ತು ಟೋನಿಗೆ ಅನ್ನ ಮಾಡಿದ್ದೆ ಅಲ್ವಾ, ಆ ಕುಕ್ಕರಲ್ಲೇ ಮಾಡಿದ್ದೆ. ಅದೇನೋ ಈ ಚಿಕ್ಕ ಕುಕ್ಕರ್ ಇಷ್ಟಪಟ್ಟು ತೊಗೊಂಡಿದ್ದು, ನೋಡಿದ ತಕ್ಷಣ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಹೇಳಿ. ಅದು ಏನಂತಾನೆ ಗೊತ್ತಿಲ್ಲ. ಬೇಳೆಗಳು ಬೇಯಿಸ್ಕೊಬೇಕಾದ್ರೂ ಇದೇ ಥರನೇ ಬರುತ್ತೆ. ಅಕ್ಕಿ ಇಟ್ಕೊಂಡ್ರು ಸರಿ, ನೀರೆಲ್ಲ ಈ ಥರ ಬರುತ್ತೆ. ದೊಡ್ಡ ಕುಕ್ಕರಲ್ಲಿ ಈ ರೀತಿ ಬರೋದಿಲ್ಲ. ಇನ್ನು ಸ್ಟವ್ ಎಲ್ಲ ಆಲ್ಮೋಸ್ಟ್ ಪಾತ್ರೆ ತೊಳೆಯೋವಾಗೆ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ.
ಇನ್ನು ಟೋನಿಗೆ ಅನ್ನ ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೀನಿ. ಇನ್ನು ಬ್ರೂನೋಗೂ ಅಷ್ಟೇ ಪೆಡಿಗ್ರಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇದೆಲ್ಲ ತೊಳೆದಿರೋದೆ ಎಲ್ಲ ಜೋಡಿಸ್ಬೇಕು ನೋಡಿ. ಶಿಂಕ್ ಸಮೇತ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆ ಚಿಕ್ಕ ಬಕೆಟಲ್ಲಿ ಯಾರು ಕುಡ್ತಿ ಇದ್ರೆ ಅದನ್ನ ಹಾಕಿ ಇಟ್ಕೊತೀನಿ. ಸಂಜೆ ಹೊತ್ತು ತಗೊಂಡೋಗಿ ಹೊರಗಡೆ ಹಾಕ್ಬಿಡ್ತೀನಿ. ಹೀಗಿದೆ ಇವಾಗ. ಅಂದರೆ ಕಿಚನ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಇನ್ನು ಜೋಡಿಸೋವಿದಾವೆ, ಅದನ್ನೆಲ್ಲ ಜೋಡಿಸ್ಕೊಬೇಕು ಅಷ್ಟೇ. ಆದರೆ ಮನೆ ಮಾತ್ರ ಈ ರೀತಿ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಈಗ ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಇಲ್ಲ. UPS ಅಲ್ಲಿ ದೊಡ್ಡ ಲೈಟ್ಗಳು ಬೇರೆ ಹಾಕಿ ಇಟ್ಬಿಟ್ಟಿದ್ದೀನಿ. ಇಲ್ಲೊಂದು ಕಿಚನಲ್ಲಿ ಎಲ್ಲ. ಇನ್ನು ಅದನ್ನು ಹಾಫ್ ಆಗಿ ಹೋಗ್ಬಿಡುತ್ತೆ. ಇದೆಲ್ಲ ಕೆಲಸ ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಫಸ್ಟ್ ಆದರೆ ಟೋನಿ ಬ್ರೂನೋಗೆ ತಿನ್ನಿಸ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಕರೆಂಟ್ ಇಲ್ಲ ಅನ್ನಲ್ವಾ ನೋಡಿ, UPS ಅಲ್ಲಿ ಹೋಗ್ತಿದೆ. ಅದು ನೋಡಿ ಸೌಂಡ್ ಯಾವ ರೀತಿ ಬರ್ತಿದೆ ಅಂತ. ಅದೇನೋ ಗೊತ್ತಿಲ್ಲ, ಕರೆಂಟ್ ಹೋದ್ರೆ ಒಂದು ಸ್ವಲ್ಪ ತಿರುತ್ತೆ ಅಷ್ಟೇ. ನೋಡಿ ಈ ವಾಟರ್ ತಗೊಂಬಂದು 5 ಲೀಟರ್ ಏನೋ ತಗೊಂಬಂದಿದ್ದು ನೋಡಿ. ಇಷ್ಟೇ ಖಾಲಿ ಆಗಿರೋದು, ಇಷ್ಟು ಮಾತ್ರನೇ ಹಾಕಿರೋದು, ಅಷ್ಟೇ ಖಾಲಿ ಆಗಿದ್ದಿದ್ದು ಆ ವಾಟ್ರು ಸಮೇತ ಹಾಕಿದೀರಿ. ಅದು ಹಾಕಿದ್ರೆ ಸ್ವಲ್ಪ UPS ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಸುಮಾರು ನಾವು ಹಾಕ್ಕೊಂಡು UPS 15 ವರ್ಷ ಆಯಿತು ಅಂತ ಅನ್ಕೊತೀನಿ. ಏನಾಗಿದೆ ಗೊತ್ತಿಲ್ಲ, ಕರೆಂಟು ಹೋದರೆ ಟಿವಿನೋ ಲೈಟ್ಸೋ ಏನಾದರೂ ಆನ್ ಮಾಡಿ ಇಟ್ಟಿದ್ದೀರಿ ಅಂತಂದರೆ ಒಂದು 3-4 ಅವರ್ ಬರುತ್ತೆ. ತೀರಾ ಅಂದರೆ 5-6 ಅವರ್ ಬರುತ್ತೆ ಅಷ್ಟೇ. ಮತ್ತೆ ಟಕ್ ಅಂತ ಆಫ್ ಆಗೋಗ್ಬಿಡುತ್ತೆ. ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಒಂದು ಸಲಿನೂ ರಿಪೇರಿಗೆ ಬಂದಿಲ್ಲ UPS. ತಗೊಂಡವಾಗಿಂದನೂ ಅಷ್ಟೇ ಆ ವಾಟ್ರ್ ಒಂದು ಹಾಕ್ಕೊಂತಿರ್ತೀರಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂಥದ್ದು ಯಾವ ರಿಪೇರಿನೂ ಬಂದಿಲ್ಲ ನಮಗೆ UPS ಮಾತ್ರನೂ. ಆದರೆ ಈ ನಡುವೆ ಈ ಥರ ಆಗ್ತಿದೆ. ನೋಡೋಣ, ಒಂದ್ಸಲಿ ಚೆಕ್ ಮಾಡಿಸ್ಬೇಕು ಅಂತ ಅನ್ಕೊತಾ ಇದ್ದೀರಿ. ಇನ್ನಾದರೆ ಈಗ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲಾಂದರೆ ಇನ್ನು ಅದು ಹೋಗ್ಬಿಡುತ್ತೆ. ಕರೆಂಟ್ ಏನಾದ್ರು ಬಂತು ಅಂತಂದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಇದೆಲ್ಲ ಕ್ಲೀನ್ ಮಾಡಿದ್ದೆ ಆದಮೇಲೆ ತೋರಿಸ್ತೀನಿ. ಈಗ ನೋಡಿ ಎಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಕ್ಲೀನ್ ಆಯಿತು. ಆದರೆ ಕಸದ್ದು ಮಾತ್ರ ಇಲ್ಲೇ ಇಟ್ಟಿದ್ದೀನಿ. ಹೊರಗಡೆ ಕಾಂಪೌಂಡಲ್ಲಿ ಇಟ್ಟಿದ್ದೀನಿ ಅಂತಂದರೆ ಇನ್ನು ಟೋನಿ ಬ್ರೂನೋ ಎಲ್ಲ ಕಿತ್ತಾಕ್ತಾರೆ ಅಂತ ಕಸ ಬಂದವಾಗ ಎತ್ತು ಬಿಸಾಕೋಣ ಅಂತ ಈ ಬಾಕ್ಸ್ನ ಎಲ್ಲ ಇಟ್ಟಿದ್ದೆ. ಮತ್ತೆಲ್ಲ ಕ್ಲೀನ್ ಆಯಿತು. ಕ್ಲೀನ್ ಮಾಡಿದ ತಕ್ಷಣವೇ ಹೋಗಿ ನಮ್ಮ ಬ್ರೂನೋ ಕುತ್ಕೊಂಡಿದ್ದಾನೆ ನೋಡಿ. ಕ್ಲೀನ್ ಮಾಡಿದ ತಕ್ಷಣ ಹೋಗಿ ನಮ್ಮ ಬ್ರೂನೋ ಯಾವ ರೀತಿ ಕುತ್ಕೊಂಡಿದ್ದಾನೆ ಸೋಫಾ ಮೇಲೆ ಅಂತ. ಮತ್ತಿಲ್ಲಿ ಬಂದರೆ ಡೈನಿಂಗ್ ಹಾಲಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹೀಗಿರುತ್ತೆ. ಇನ್ನು ಇಲ್ಲೊಂದು ಬುಕ್ಕು ಏನಾದರೂ ಬರ್ಕೊಳ್ಳೋದಕ್ಕೆ ಅಂತ ಹೇಳಿ ನನ್ನ ಮಗಳು ಒಂದು ಬುಕ್ಕು ಅಲ್ಲೇ ಇಟ್ಟಿರ್ತಾಳೆ. ಮತ್ತು ಇದು ಕಿಚನಿಗೆ ಬಂದರೆ ಇನ್ನೂ ಕರೆಂಟ್ ಬರಲಿಲ್ಲ, ಆದರೂ ಲೈಟ್ ಹಾಕೆಲ್ಲ ತೋರಿಸ್ತಾ ಇದ್ದೀನಿ. ಮತ್ತೆ ಆಫ್ ಮಾಡಬೇಕು. ಇನ್ನು ಕಿಚನಲ್ಲೂ ಅಷ್ಟೇ ಅದೇ ಟೋನಿಗೆ ತಿನ್ಸಿದ್ನಲ್ವ ಅದೆಲ್ಲ ಬಿದ್ದೈತೆ. ಅದು ಮಾತ್ರ ತೊಳ್ಕೊಬೇಕು. ಇನ್ನು ಅಡುಗೆ ಆದ್ಮೇಲೆ ತೊಳೆಯೋಣ, ಹೆಂಗಿದ್ರು ಪಾತ್ರೆ ಬೀಳುತ್ತಲ್ಲ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಇನ್ನು ಕಿಚನ್ ತೊಳೆದಿರೋ ಪಾತ್ರೆಗಳಿತ್ತಲ್ಲ ಅದನ್ನೆಲ್ಲ ಜೋಡಿಸ್ಬಿಟ್ಟೆ. ಇನ್ನು ಉಳಿದಿರೋ ಅನ್ನ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ನಲ್ವ ಬೆಳಗ್ಗೆ, ಮಜ್ಜಿಗೆ ಎಲ್ಲನೂ ಅದೆಲ್ಲ ಹಾಗೆ ಇದೆ, ಹಾಗೆ ಇರಲಿ ಅಂತ ಹೇಳಿ ಇಟ್ಟಿದ್ದೀನಿ. ಈಗ ಕ್ಲೀನ್ ಆಯಿತು. ಮತ್ತು ಇಲ್ಲಿ ಬಟ್ಟೆಗಳಿತ್ತಲ್ಲ ಅದನ್ನು ತಗೊಂಡೋಗಿ ಆ ಬಟ್ಟೆನೆಲ್ಲ ವಾಶ್ ಮಾಡೋದಕ್ಕೆ ಅಂತ ಮೇಲೆ ಹಾಕಿದ್ದೀನಿ. ಈಗ ಟೋಟಲಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಒಂದು ಕಡೆಯಿಂದ. ಮಕ್ಕಳು ಹೋದ್ಮೇಲೆ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಸಂಜೆ ಮಕ್ಕಳು ಬರೋವರೆಗೂ ಇದೇ ಥರನೇ ಇರುತ್ತೆ. ಈ ಸೋಫಾ ಮೇಲೆ ಒಂದು ಸ್ವಲ್ಪ ಕೀಳ್ತಾ ಇರ್ತಾರೆ ಮಕ್ಕಳು, ಅಂದರೆ ಟೋನಿ ಬ್ರೂನೋ. ಅದು ಬಿಟ್ಟರೆ ಬೇರೆ ಎಲ್ಲ ಕ್ಲೀನಾಗಿರುತ್ತೆ. ಇನ್ನು ಬಟ್ಟೆಗಳು ಒಂದು ಸ್ವಲ್ಪ ಮಿಷಿನ್ಗೆ ಹಾಕಬೇಕು, ಕರೆಂಟ್ ಬರಲಿಲ್ಲ. ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಒದ್ದೆ ಇದೆ. ಇದನ್ನೆಲ್ಲ ಮಾಫಲ್ಲಿ ನೀಟಾಗಿ ಒರೆಸ್ಬಿಟ್ಟಿದ್ದೀನಿ ಅಂತಂದರೆ ಡ್ರೈ ಆಗಿಬಿಡುತ್ತೆ. ಇನ್ನು ಇಲ್ಲಿ ಮನಿ ಪ್ಲ್ಯಾಂಟು ಅಷ್ಟೇ ಈ ರೀತಿ ಬರ್ತಾ ಇದೆ. ಇದನ್ನು ಸ್ವಲ್ಪ ದಾರ ಕಟ್ಬಿಟ್ಟು ಮೇಲ್ವರೆಗೂ ಬಿಡೋಣ ಅನ್ನೋ ಐಡಿಯಾ. ನೋಡೋಣ ಯಾವ ರೀತಿ ಮಾಡೋದು ಅಂತ ಹೇಳಿ. ಬಟ್ ಗ್ರೋತ್ ಮಾತ್ರ ಚೆನ್ನಾಗಿ ಆಗ್ತಿದೆ. ಎಲೆಗಳು ಅಷ್ಟೇ ನೋಡಿ ಎಷ್ಟು ದೊಡ್ಡದಾಗಿ ಬರ್ತಿದೆ ಅಂತ, ಚೆನ್ನಾಗಿ ಬರ್ತಿದೆ. ಇನ್ನು ಇಲ್ಲಿ 2 ಪ್ಲ್ಯಾಂಟ್ಸ್ ಇಟ್ಟಿದ್ನಲ್ವಾ, ಇದು ಅಷ್ಟೇ ಗ್ರೋತ್ ಚೆನ್ನಾಗಾಗ್ತಿದೆ. ಚಿಕ್ಕದಾಗಿತ್ತು, ಇವಾಗ ಸ್ವಲ್ಪ ಉದ್ದಕ್ಕೆ ಬೆಳ್ಕೊತಾ ಇದೆ. ಇನ್ನು ಮ್ಯಾಟ್ಸ್ ಎಲ್ಲ ಒಗೆಯೋದಕ್ಕೆ ಹಾಕಿದ್ದೀನಿ, ಮತ್ತು ಬಟ್ಟೆಗಳು ಒಗೆಯೋದಕ್ಕೆ ಹಾಕಿದ್ದೀನಿ. ಎಲ್ಲ 2-3 ಟ್ರಿಪ್ವರೆಗೂ ಒಗೆಯೋದಕ್ಕೆ ಹಾಕಿದ್ದೀನಿ. ಇನ್ನು ಅವೆಲ್ಲನೂ ಒಕ್ಕೋಬೇಕು. ಎಷ್ಟೊತ್ತು ಟೈಮ್ ತಗೊಂತು ಎಲ್ಲ ಕ್ಲೀನ್ ಮಾಡೋದಕ್ಕೆ. ಎಲ್ಲ ಮುಗೀತು, ಇನ್ನು ಅಡುಗೆ ಮಾಡ್ಕೊಬೇಕು. ಈಗ ಬಂದು ಟೈಮು 11 ಗಂಟೆ ಆಗಿದೆ. ಟೈಮ್ ಬಂದು ಈಗ ಇಷ್ಟೊತ್ತಾಯ್ತು ಎಲ್ಲ ಕ್ಲೀನ್ ಮಾಡೋದಕ್ಕೆ. ಸರಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು ಸ್ವಲ್ಪ ಕಾಮಿಡಿ ಶೋ ಏನಾದರೂ ನೋಡಿಬಿಟ್ಟು ಆಮೇಲೆ 11:30-12 ಗಂಟೆ ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೀನಿ. ಕರೆಂಟ್ ಇದ್ದಿದ್ರೆ ಬಟ್ಟೆ ತಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು. ಬಟ್ ಕರೆಂಟ್ ಇಲ್ಲ, ಹಾಗಾಗಿ ವಾಷಿಂಗ್ ಮಿಷಿನ್ಗಿಂದು ಬಟ್ಟೆ ಏನೋ ಹಾಕೋದಕ್ಕೆ ಹೋಗಿಲ್ಲ. ಇನ್ನು ಅದು ಕರೆಂಟ್ ಬಂದ ಮೇಲೆ ಒಂದು ಸ್ವಲ್ಪ ಕೆಲಸ ಇದೆ,
ಅದು ಮಾಡ್ಕೊಬೇಕು. ಮತ್ತೆ ಅಡುಗೆನೂ ಮಾಡಬೇಕು. ಅಡುಗೆ ಮಾಡುವಾಗ ತೋರಿಸ್ತೀನಿ ಏನು ಅಡುಗೆ ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿ. ಈಗ ಬಂದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಕುತ್ಕೊಂಡಿದ್ದೆ. ಬುಧವಾರ ಆಗಿರೋದ್ರಿಂದ ಇವತ್ತು ಮಧ್ಯಾಹ್ನದ ಮೇಲೆ ನಾನ್ ವೆಜ್ ಅಡುಗೆ ಇರುತ್ತೆ. ಈಗ ಬಂದು ಅದೇ ಹೇಳಿದ್ನಲ್ವ ನಾನ್ ವೆಜ್ ಅಂತ ಹೇಳಿಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮನ ಬೇರೆ ಬರಕ್ಕೆ ಹೇಳಿದೆ. ನನ್ನ ಮಗಗೆ ಕಾಲು ಒಂದು ಸ್ವಲ್ಪ ಉಳುಕಿದೆ ನನ್ನ ಮಗಗೆ. ಅದಕ್ಕೆ ಅದು ಸ್ವಲ್ಪ ಹರಳೆಣ್ಣೆ ಹಾಕಿ ನಾವು ಮಸಾಜ್ ಕೊಟ್ಟಿದ್ದೀರಿ ಅಂತಂದರೆ ಬೇಗ ರಿಕವರಿ ಆಗೋಗುತ್ತಲ್ವ. ಅದಕ್ಕೆ ಅಮ್ಮನ ಬರಕ್ಕೆ ಹೇಳಿದೆ. ಬೇಗ ಸೆಟ್ ಆಗಿಬಿಡುತ್ತೆ. ಅದು ನರ ಏನಾದರೂ ಒಂದು ಸ್ವಲ್ಪ ಉಳುಕಿದ್ರೆ ನಾವು ನೀಟಾಗಿ ಮಸಾಜ್ ಕೊಟ್ಟಿದ್ದೀರಿ ಅಂತಂದರೆ ಬೆಳಗ್ಗೆ ಸಂಜೆ ಸರಿ ಹೋಗುತ್ತೆ. ನನಗೆ ಕೈ ಜಾಸ್ತಿ ಬಲಗೈಯಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಸರಿಯಾಗಿ ಪೇಯ್ನ್ ಆಗುತ್ತೆ. ಯಾವಾಗೋ ಗಾಡಿಯಲ್ಲಿ ಬಿದ್ದಿರೋದು ಅದು ಇವಾಗ ಎತ್ತಾಕಿದೆ. ಜಾಸ್ತಿ ಕೆಲಸ ಮಾಡಿದ್ರು ವೆಯ್ಟ್ ಜಾಸ್ತಿ ಎತ್ತಿದ್ರು ಈ ಕೈ ಜಾಸ್ತಿ ನೋವುತ್ತೆ. ಜಾಸ್ತಿ ಪ್ರೆಷರ್ ಕೊಟ್ಟು ಕೆಲಸ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇನ್ನು ಸರಿ ಒಂದು ಸ್ವಲ್ಪ ಆದರೂ ಅಮ್ಮ ಮಸಾಜ್ ಕೊಟ್ಟಿದ್ದಾರೆ ಭರತ್ಗೆ ಅಂತಂದರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಬರಕ್ಕೆ ಕೇಳಿದ್ದೀನಿ. ಹಾಸ್ಪಿಟ್ಲಿಗೂ ಹೋಗಿ ಬಂದ್ರಿ. ಏನು ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ, ಲೈಟಾಗಿ ಉಳುಕಿದೆ ಅಷ್ಟೇ ಅಂತ ಹೇಳಿ ಇಂಜೆಕ್ಷನ್ ಹಾಕಿ ಸಿರಪ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಲೆಗ್ ಬೆಲ್ಟ್ ಥರ ಬರುತ್ತಲ್ವ ಅದನ್ನು ಕೊಟ್ಟಿದ್ರು. ಯಾಕಂದರೆ ವಾಕ್ ಎಲ್ಲ ಮಾಡೋವಾಗ ಬೆಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಗ್ರಿಪ್ ಇರುತ್ತೆ ಅಂತ ಹೇಳಿ. ಇನ್ನು ಬುಧವಾರನೂ ಆಗಿರೋದ್ರಿಂದ ನಾನ್ ವೆಜ್ ಕೆಲಸ ಇಟ್ಕೊಂಡಿದ್ದೀನಿ. ಅದು ಇರಲೇಬೇಕು, ಅಭ್ಯಾಸ ಆಗೋಗಿದೆ. ಬಾಯಿಗೆ ಬೇರೆ ಏನಾದರೂ ಮಾಡಿದ್ದೀರಿ ಅಂತಂದರೆ ಆ ದಿನ ಅಯ್ಯೋ ನಾನ್ ವೆಜ್ ಮಾಡಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ನಾನ್ ವೆಜ್ ಮಾಡೋ ದಿನ ಅಂತೂ ಕಂಪಲ್ಸರಿ ನಾನ್ ವೆಜ್ ಇರಲೇಬೇಕು ಫ್ರೆಂಡ್ಸ್. ಏನೋ ಆ ರೀತಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಅಮ್ಮ ಚಿಕನ್ ತಿನ್ನಲ್ಲ ಅಂತ ಹೇಳಿ ಅಮ್ಮಗೆ ಮಟನ್ ಸಾರು ಮಾಡಿಬಿಟ್ಟು ನಮಗೆ ಸ್ವಲ್ಪ ಚಿಕನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಆ ಕಾಲು ನೋವಲ್ಲೇ ನನ್ನ ಮಗ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದ. ಇನ್ನೀಗ ಬರಬೇಕಾದ್ರೆ ಹಾಗೆ ತಗೊಂಬರ್ತೀನಿ ಅಂತಂದ. ಸರಿ ಮಸಾಲೆ ರುಬ್ಕೊಂಡ್ಬಿಡೋಣ. ಫುಲ್ಲು ಕ್ಲೀನಾಗಿದೆ ಅಡುಗೆ ಮನೆ ಎಲ್ಲನೂ. ಈಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ್ಮೇಲೆ ಒಂದು ಸ್ವಲ್ಪ ಮೆಸ್ಸಿ ಆಗುತ್ತೆ, ಮತ್ತೆ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಮನೆ ಕ್ಲೀನಾಗಿರೋವಾಗ ಯಾರು ಫ್ರೆಂಡ್ಸ್ ಆಗಲಿ ನೆಂಟ್ರುಗಳಾಗಲಿ ಯಾರು ಬರೋದಿಲ್ಲ. ಮನೆ ಗಲೀಜಾಗಿದ್ದಾಗ ಬಂದ್ಬಿಡ್ತಾರ. ಮೊನ್ನೆ ಹಂಗೆ ಭಾನುವಾರ ಒಂದು ಸ್ವಲ್ಪ ಮೆಸ್ಸಿಗೆ ಇತ್ತು. ಭಾನುವಾರ ಆಗಿರೋದ್ರಿಂದ ಅಷ್ಟೊಂದು ಕ್ಲೀನಿಂಗ್ ಕೆಲಸನೂ ಇಟ್ಕೊಳ್ಳೋದಿಲ್ಲ. ನಾರ್ಮಲ್ಲಾಗಿ ಕೆಲಸಗಳು ಮಾಡ್ಕೊಂಡು ಇದೋಗ್ಬಿಡ್ತೀನಿ ಅಷ್ಟೇ. ಅವತ್ತೇ ನನ್ನ ಫ್ರೆಂಡ್ ಒಬ್ಬರು ಇನ್ವಿಟೇಷನ್ ಕಾರ್ಡ್ ಎತ್ಕೊಂಡ್ಬಂದಿದ್ರು. ಅವ್ರ ತಂಗಿದು ಮದುವೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಗಲೀಜಾಗಿತ್ತು. ಬೇಜಾರಾಗಿ ಹೋಗ್ಬಿಡ್ತು ನನಗೆ. ಅದೇ ಬೇರೆ ಟೈಮಲ್ಲಿ ನೋಡಿ ಕ್ಲೀನಾಗಿರುತ್ತೆ. ಕ್ಲೀನಾಗಿದ್ದಾಗ ಮಾತ್ರ ಯಾವ ನೆಂಟ್ರುಗಳು ಬರೋದಿಲ್ಲ, ಫ್ರೆಂಡ್ಸು ಬರೋದಿಲ್ಲ. ಗಲೀಜಿದ್ದಾಗ ಮಾತ್ರ ಯಾರೋ ಒಬ್ರು ಕಂಪಲ್ಸರಿ ಬರ್ತಾರೆ. ಆ ಟೈಮಲ್ಲಿ ಸಖತ್ ಬೇಜಾರಂತ ಅನ್ಸುತ್ತೆ. ಈಗ ಒಂದು ಸ್ವಲ್ಪ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಹುರ್ಕೊಳ್ಳೋದಿದೆ. ಇದನ್ನು ಹುರ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಡೋಣ ಅಂತ ಹೇಳಿ ಅಮ್ಮ ಬರೋದ್ರೊಳಗಡೆ ಮಾಡಿ ಇಟ್ಬಿಡೋಣ ಅಂತ. ಅಮ್ಮ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಇನ್ಸರಿ ನಾವು ಮಾಡ್ತಾ ಇರೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇವಾಗ ನಾನ್ ವೆಜ್ಜು ಮತ್ತು ಪೆಡಿಗ್ರಿ ಖಾಲಿಯಾಗಿತ್ತು. ಪೆಡಿಗ್ರಿ ಒಂದ್ಸಲಿ ಅಂಗಡಿಗೆ ಹೋಗಿದ್ದೀರಿ ಅಂತಂದರೆ ಎಷ್ಟ ಒಂದ್ಸಲಿ ಅಂಗಡಿಗೆ ಹೋದ್ರೆ 1000 ರೂಪಾಯಿ ಎತ್ಕೊಂಡು ಹೋದ್ರೂ ಸಾಲೋದಿಲ್ಲ. ಅದ್ರ ಜೊತೆಗೆ ಮೊಟ್ಟೆ ಪಪ್ಸು ಅಮ್ಮಗೆ ತಗೊಂಬಂದಿಲ್ಲ. ಅವಳು ಬರೋ ಸಂಜೆಗೆ ಬಿಡು, ಬರಬೇಕಾದ್ರೆ ತಗೊಂಡು ತಿನ್ನಕ್ಕೆ ಹೇಳಿ. ಅದೇನು ಮೊಟ್ಟೆ ಪಪ್ಸ್ ಅಂದರೆ ಒಂದು ಸ್ವಲ್ಪ ಫೇವ್ರೇಟ್. ಮೊಟ್ಟೆ ಪಪ್ಸು ಅದ್ರ ಜೊತೆಗೆ ಕ್ರೀಮ್ ಬರ್. ನೀವೆರಡನ್ನೂ ತಗೊಂಬರಕ್ಕೆ ಕೇಳಿದೆ ತಿನ್ನೋಣ ಅಂತ ಹೇಳಿ. ತುಂಬ ದಿನದಿಂದ ತಿನ್ಬೇಕು ಮೊಟ್ಟೆ ಪಪ್ಸ್ ಅಂದ್ಕೊಂಡು ತಿಂದೇ ಇಲ್ಲ. ಅಲ್ಲೊಂದು ಬೇಕ್ರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹೇಗೋ ಆ ಕಡೆ ಹೋಗಿದ್ನಲ್ವ ಅಂತ ಹೇಳಿಬಿಟ್ಟು ತರಿಸ್ಬಿಟ್ಟೆ. ಇನ್ನು ಇದನ್ನು ತಿಂದ್ಬಿಟ್ಟು ಆಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊತೀನಿ. ಅಡುಗೆ ಅಂದರೆ ಮಾಮೂಲಿನೇ ಯಾವಾಗೂ ಮಾಡೋ ಥರನೇ ಮಟನ್ ಸಾರು ಮತ್ತು ಬಿರಿಯಾನಿ ಬೇಡ, ಗೀ ರೈಸ್ ಮಾಡೋಣ ಇವತ್ತು ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಗೀ ರೈಸ್ ಮಾಡಿ ಚಿಕನ್ ಫ್ರೈ ಮಾಡಿದ್ರೆ ಕಾಂಬಿನೇಷನ್ ಎರಡು ತುಂಬ ಚೆನ್ನಾಗಿರುತ್ತೆ. ಅದೇನೋ ನನ್ನ ಮಗ ಇಲ್ಲ ಖಾರವಾಗಿ ಬಿರಿಯಾನಿನೇ ಬೇಕು ಅಂತ ಹಿಡಿದ್ಬಿಟ್ಟಿದ್ದಾನೆ. ಇನ್ನು ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಆ ರೆಸಿಪಿನ ಇನ್ನೊಂದು ದಿನ ತೋರಿಸ್ತೀನಿ. ಬಟ್ ಇವತ್ತು ಮಾಮೂಲಿನೇ
ಚಿಕನ್ ಫ್ರೈ ಮಾಡಿಬಿಟ್ಟು ಇನ್ನು ಮಟನ್ ಸಾರು ಒಂದು ಸ್ವಲ್ಪ, ಬಿರಿಯಾನಿ ಒಂದು ಸ್ವಲ್ಪ ಇಟ್ಕೊಂಡ್ಬಿಡ್ತಾ ಇದ್ದೀನಿ ಇವತ್ತು. ಮಾಮೂಲಿ ಯಾವಾಗೂ ಮಾಡೋ ಥರನೇ ಮಾಡ್ತಾ ಇದ್ದೀನಿ. ಬಟ್ ಗೀ ರೈಸ್ ಮಾಡಬೇಕು, ನೋಡೋಣ. ಆದರೆ ನಾಳೆ ಪನ್ನೀರ್ ಕುರ್ಮಾನೂ ಗೀ ರೈಸ್ ಮಾಡಿ ತೋರಿಸ್ತೀನಿ. ಇವತ್ತಾದರೆ ಇಷ್ಟು ಮಾತ್ರನೇ ಅಡುಗೆ ಮಾಡ್ತಾ ಇರೋದು. ಈಗಾದರೆ ನೋಡಿ, ಪಪ್ಸುನು ಕ್ರೀಮ್ ಬಂದು ತಿಂದ್ಬಿಟ್ಟು ಬೆಳಗ್ಗೆ ಟಿಫನ್ ಏನು ತಿನ್ನೋದಕ್ಕೆ ಹೋಗಿಲ್ಲ, ಹಾಗೆ ಇದೋಗಿದ್ದೆ. ಕೆಲಸ ಮಾಡಿಕೊಂಡು ಲೇಟ್ ಆಯಿತು, ಟೀ ಕುಡ್ಕೊಂಡು ಇದೋಗ್ಬಿಟ್ಟಿದ್ದೆ. ಇನ್ನು ಹೊಟ್ಟೆ ಹಸ್ವಾಗ್ತಿತ್ತು. ಹೇಗೋ ಅಲ್ಲೊಂದು ಬೇಕ್ರಿ ಇದೆ, ತುಂಬ ಚೆನ್ನಾಗಿರ್ತಿತ್ತು ಆ ಬೇಕ್ರಿಯಲ್ಲಿ. ಅದಕ್ಕೆ ನಾವು ನನ್ನ ಮಗ ಆ ಕಡೆಗೆ ಹೋಗಿದ್ದ, ಸರಿ ತಗೊಂಬ ಅಂತಂದ. ಇನ್ನು ಇವಾಗ ಇದೇ ಬ್ರೇಕ್ಫಾಸ್ಟ್ ಅಂತ ಅಂದ್ಕೊಳ್ಳಿ. ಇದು ತಿಂದ್ಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ತಿಂತೀರಾ? ತಿಂತೀಯಾ ಟೋನಿಯಿಂದ? ಟೋನಿ ಅದ್ ಬೇಡ ಬಾ, ಕಸ ಅದು ಹೊಡಿತೀನಿ. ಮನೆಯೆಲ್ಲ ಮಾಡ್ತೀವಿ ನೀನೀಗ. ಏನಕ್ಕೆ ಆಯಿಂಟ್ಮೆಂಟ್ ತಂದಿದೀಯಾ? ತಿಂತೀಯಮ್ಮ? ಬಿರಿಯಾನಿ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ, ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ, ಅದಕ್ಕೆ ತೋರಿಸ್ತಾ ಇದ್ದೆ. ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದಿರ. ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಸಮೇತ ಪೇಸ್ಟ್ ಮಾಡ್ಕೊತೀನಿ. ಈರುಳ್ಳಿ ಮಾತ್ರ ಆಯಿಲಲ್ಲಿ ಹಾಕಿದ್ದೀನಿ. ಎಲ್ಲ ಸ್ಪೈಸಿನೆಸ್ ಹಾಕ್ಬಿಟ್ಟು, ಅಂದರೆ ಚಕ್ಕೆ, ಮರಾಠಿ ಮೊಗ್ಗು, ಲವಂಗ, ಅನಾನಸ್ ಹೂವು ಮತ್ತು ಬಿರಿಯಾನಿ ಎಲೆ ಬರುತ್ತಲ್ವ, ಆ ಎಲೆನೂ ಹಾಕಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಅದು ಫ್ರೈ ಆದಮೇಲೆ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ರುಬ್ಕೊಂಡ್ಬಿಟ್ಟು ತೋರಿಸ್ತೀನಿ ನಾನು. ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ನಾರ್ಮಲ್ ಬಿರಿಯಾನಿ ಆಗಿದ್ರೆ ತೋರಿಸ್ತಾ ಇರಲಿಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನನ್ನ ಮಗಗೆ ಬರೀ ಸ್ಪೈಸಿಯಾಗಿ ಬೇಕಂತೆ ಬಿರಿಯಾನಿ, ಅದಕ್ಕೆ ಬರೀ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇರೋದು. ಇದಕ್ಕೆ ಖಾರದ ಪುಡಿ ಒಂಚೂರು ಹಾಕೋದಿಲ್ಲ. ಈಗ ಬಂದು ಸಣ್ಣ ಕಟ್ ಮಾಡ್ಕೊಂಡಿದ್ನಲ್ವ, ಆ ಟೊಮೆಟೊನು ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಇದಕ್ಕೊಂಚೂರು ಖಾರದ ಪುಡಿ ಆಗಲಿ, ಇಲ್ಲ ರೈಸಸ್ ಪೌಡರ್ಸ್ ಆಗಲಿ, ಅವೆಲ್ಲ ಏನೂ ಹಾಕ್ತಾ ಇಲ್ಲ. ಬರೀ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿ, ನಾವು ಎಷ್ಟು ರೈಸ್ ಮಾಡ್ತಿರೋ ಅದಕ್ಕೆ ತಕ್ಕದಂಗೆ ಅವುಗಳನ್ನ ತಗೊಳ್ಳೋದು, ಅದನ್ನ ಪೇಸ್ಟ್ ಮಾಡ್ಕೊಳ್ಳೋದು. ಟೊಮೆಟೊ ಬಂದು ನಾನು 3ರಿಂದ 4 ತಗೊಂಡಿದ್ದೀನಿ, ಅದನ್ನು ಅಷ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಹಣ್ಣಾಗಿರೋ ಟೊಮೆಟೊ ಅಂದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಅಷ್ಟೊಂದು ಹಣ್ಣಾಗಿರ್ಲಿಲ್ಲ ಮನೆಯಲ್ಲಿ. ಟೊಮೆಟೊ ಮೀಡಿಯಮ್ ಆಗಿತ್ತು, ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ದಮ್ ಬಿರಿಯಾನಿ ಟೇಸ್ಟ್ ಬರುತ್ತೆ ಇದಕ್ಕೆ, ಆದ್ರೆ ಅದನ್ನ ನಾವು ಪಾತ್ರೆದಲ್ಲಿ ಮಾಡ್ಕೊಂಡು ದಮ್ ಕಟ್ಕೊಂತೀವಿ. ನಾನಾದ್ರೆ ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದೀನಿ, ಇನ್ನ ಲೇಟ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ. ಅದು ದಮ್ ಬಿರಿಯಾನಿನೂ ಇನ್ನೊಂದ್ಸಲಿ ತೋರಿಸ್ಕೊಡ್ತೀನಿ, ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಅಮ್ಮವ್ರನ್ನ, ನಮ್ಮ ಅತ್ತಿಗೆ ಅವ್ರನ್ನೆಲ್ಲ ಬರಕ್ಕೆ ಹೇಳ್ಬಿಟ್ಟು ಮಾಡ್ತೀನಿ. ಆನಿಕಾಗೂ ಅಷ್ಟೇ ದಮ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಇವಾಗ ಸದ್ಯಕ್ಕೆ ಈ ಬಿರಿಯಾನಿ ಮಾಡ್ತಾ ಇದ್ದೀನಿ. ಈಗ ನೋಡಿ, ಆನಿಯನ್ಸ್ ಎಲ್ಲ ಇಷ್ಟು ಮಾತ್ರ ಫ್ರೈ ಆಗಿದೆ. ಈಗ ಇದಕ್ಕೆ ಈ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆ ಅಲ್ವಾ, ಫಸ್ಟ್ ಇದನ್ನ ಹಾಕೊಬೇಕು. ಇದನ್ನ ಹಾಕೊಂಡು ಎಣ್ಣೆ ಸ್ವಲ್ಪ ಮೇಲೆ ಬರೋವರೆಗೂ ಇದನ್ನ ಫ್ರೈ ಆಗೋದಕ್ಕೆ ಬಿಡಬೇಕು, ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಮೇಯ್ನು ಒಂದು ಪೌಡ್ರನ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಸ್ವಲ್ಪ ಮೆಣಸು, ಸ್ವಲ್ಪ ಲವಂಗ, ಅಂದ್ರೆ 1 ಸ್ಪೂನ್ ಅಷ್ಟು ಮೆಣಸು, 1 ಸ್ಪೂನ್ ಅಷ್ಟು ಲವಂಗ, ಚಕ್ಕೆ 2ರಿಂದ 3, ಅನಾನಸ್ ಹೂವು 3ರಿಂದ 4 ಹಾಕೊಂಡಿದ್ದೀನಿ. ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಮಟನ್ಗೂ ಅಷ್ಟೇ ಇದೊಂದು ಸ್ಪೂನ್ ಹಾಕೊಂಡಿದ್ದೀರಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನ ಸ್ವಲ್ಪ ಬಿಸಿ ಇರಬೇಕಾದ್ರೆ ನಾನು ಕುಟಾಣಿಯಲ್ಲಿ ಕುಟ್ಕೊಂಡ್ಬಿಡ್ತಾ ಇದ್ದೀನಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಇರೋದ್ರಿಂದ ಮಿಕ್ಸಿಗೆ ಆಗ್ತಾ ಇಲ್ಲ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನ ಒಂದು ಚಿಕ್ಕ ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಅವಾಗೆ ಇದಕ್ಕೆ ಟೊಮೆಟೊ ಪ್ಯೂರಿನೂ ಹಾಕ್ಬಿಡ್ತಾ ಇದ್ದೀನಿ. ಈಗ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ
ನೋಡಿ ಇದಿಷ್ಟು ಮಾತ್ರ ಕುಟ್ಕೊಂಡಿದ್ದೀನಿ, ಕುಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕಿದವಾಗೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಆಗಲೇ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಈ ಕಡೆಗೆ ಬಂದು ಮಟನ್ ಸಾರಿಗೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಈಗ ಒಂದು ಅರ್ಧ ಭಾಗ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಈ ಟೈಮಲ್ಲಿ ನಾವು ತೊಳ್ಕೊಂಡಿರೋ ಅಕ್ಕಿ ಹಾಕ್ಬಿಟ್ಟು, ನೋಡಿ ಅಕ್ಕಿ ಹಾಕ್ಬಿಟ್ಟು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, 4 ಗ್ಲಾಸ್ ಅಷ್ಟು ನೀರು ಹಾಕ್ಬಿಡ್ತೀನಿ. ಮಸಾಲೆ ಎಲ್ಲ 1 ಗ್ಲಾಸ್ ಅಷ್ಟು ನೀರು ಇರೋಕ್ಕಲ್ವಾ, ಅದಕ್ಕೆ ಸೇಮ್ ಚಿಕನ್ ಬಿರಿಯಾನಿ ಹಾಕಿರೋದ್ರಿಂದ 2 ವಿಸಿಲ್ ಸರಿ ಹೋಗುತ್ತೆ ನಮಗೆ. ಮತ್ತು ಈ ಕಡೆದು ಹಾಗೆ ಮಟನ್ ಸಾರಿಗೆ ಇಟ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ. ಈ ರೀತಿ ನೀವು ಚಿಕನ್ ಬಿರಿಯಾನಿ ಟ್ರೈ ಮಾಡಿ, ತಿಂದಿರ ಇರೋರು ತಿನ್ನಬೇಕು ಅಂತ ಹೇಳಿಬಿಟ್ಟು ತಿಂತಾರೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಚಿಕನ್ನು ಅಷ್ಟೇ, ರೈಸು ಅಷ್ಟೇ. ತುಂಬ ಖಾರ ಇಷ್ಟಪಡೋರ್ಗಂತೂ ಈ ಬಿರಿಯಾನಿ ತುಂಬ ಪರ್ಫೆಕ್ಟ್ ಅಂತ ಹೇಳ್ತೀನಿ. ಇನ್ನು ಚಿಕನ್ ಫ್ರೈ ಮಾಡ್ಕೊಬೇಕು. ಸರಿ, ಮಟನ್ ಸಾರಿಗೆ ಇಟ್ಬಿಟ್ಟು, ಸಪೋಸ್ ಅಮ್ಮ ಬಂದರೆ ತಿನ್ಕೊತಾರಲ್ವಾ ಅಂತ ಹೇಳಿ ಫಸ್ಟು ಮಟನ್ ಸಾರಿಗೆ ಇಟ್ಬಿಡ್ತಾ ಇದ್ದೀನಿ. ಈಗ 2 ವಿಸಿಲ್ ಬಂದರೆ ಸರಿ ಹೋಗ್ಬಿಡುತ್ತೆ. ಆಲ್ರೆಡಿ ನಮಗೆ ಚಿಕನ್ ಬೆಂದಿರೋದ್ರಿಂದ ಆ ಮಸಾಲೆಯಲ್ಲಿ ಅರ್ಧ ಭಾಗ ಬೆಂದೋಗಿರುತ್ತೆ. 2 ವಿಸಿಲ್ಗೆ ಇಟ್ಟಿದ್ದೀನಿ ಅಂತಂದರೆ ಬಿರಿಯಾನಿ ರೆಡಿ ಆಗುತ್ತೆ. ಮತ್ತು ಇಲ್ಲಿ ಬಂದು ಮಟನ್ ಸಾರಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ, ಎಲ್ಲನೂ ಹಾಕಿ. ಅಡುಗೆ ಎಲ್ಲ ಮುಗೀತು. ಬಿರಿಯಾನಿ ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಅಕ್ಕಿನೂ ಅಷ್ಟೇ ನೀಟಾಗಿ ಬೆಂದೋಗಿದೆ. ಬಿರಿಯಾನಿ ರೆಡಿ ಆಯಿತು. ಈಗ ಮಟನ್ ಸಾರು, ಚಿಕನ್ ಫ್ರೈನೂ ಆಗಿದೆ. ಮೊಟ್ಟೆ ನೋಡಿ ಅಲ್ಲಿ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ನನ್ನ ಮಗ ಪಾಪ ವೆಯ್ಟ್ ಮಾಡ್ತಾ ಇದ್ದಾನೆ, ಅವ್ನು ತಿನ್ಲಿ ಅಂತ ಹಾಕ್ಕೊಟ್ಬಿಡ್ತೀನಿ. ಮಟನ್ ಸಾರು ಆಗಿತ್ತಲ್ವ, ಚಿಕನ್ ಫ್ರೈ ಅದೆಲ್ಲ ಅವ್ನು ಅಷ್ಟೊಂದು ಇಷ್ಟಪಡೋದಿಲ್ಲ. ಏನಿದ್ರು ಮಟನ್ನು, ಬೋಟಿ, ಫಿಶ್ಶು ಇದೇ ಇಷ್ಟ ಅವನಿಗೆ. ಹಾಕ್ಕೊಟ್ಬಿಡ್ತಾ ಇದ್ದೀನಿ. ಮೊಟ್ಟೆ ಬೇಕಂದ್ರೆ ಆಮೇಲೆ ತಿನ್ಕೊಳ್ಳಿ, ಅವ್ನಿಗೆ ಟೈಮ್ ಇಲ್ವಂತೆ, ಹಾಗಾಗಿ. ನೋಡಿ, ಇನ್ನು ಹಾಕ್ಕೊಂಡಿದ್ದೀನಿ. ಊಟ ಮಾಡಬೇಕು, ಮಾಡ್ಕೊಂಡಿಲ್ಲ. ಚಿಕನ್ ಫ್ರೈ ಹಾಕ್ಕೊಂಡು ಬಿರಿಯಾನಿ, ಮೊಟ್ಟೆ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಕಂಪಲ್ಸರಿ ಅಲ್ವಾ. ಇನ್ನು ಊಟ ಮಾಡ್ಕೊತೀನಿ. ಅಮ್ಮನೂ ಬಸ್ ಹತ್ತಿದಾರಂತೆ, ಇನ್ನು ಬರೋದ್ರ ಒಳಗಡೆ 1 ಅವರ್ ಆಗುತ್ತೆ. ಅಮ್ಮನೂ ಬಸ್ ಹತ್ತಿದಾರಂತೆ, ಇನ್ನು ಬರೋದ್ರ ಒಳಗಡೆ 1 ಅವರೇ ಆಗೋಗುತ್ತೆ. ಸರಿ, ಅಷ್ಟರೊಳಗಡೆ ಊಟ ಮಾಡಿಕೊಂಡು ಟೋನಿ ಬ್ರೂನೋಗೂ ತಿನ್ನಿಸ್ಬಿಡೋಣ ಅಂತ ಹೇಳಿ ಊಟಕ್ಕೆ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನನ್ನ ಮಗಗೂ ಹಾಕ್ಕೊಟ್ಟಿದ್ದೀನಿ. ಚಿಕನ್ ಬಿರಿಯಾನಿ ಅಂತೂ ಸಖತ್ತಾಗಿ ಬಂದಿದೆ ಅಂತ ಅಂದ ನನ್ನ ಮಗ. ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ, ಬಿಸಿ ಬಿಸಿಯಾಗಂತೂ ಇನ್ನೂ ಸಖತ್ತಾಗಿದೆ. ಇನ್ನು ಊಟ ಮಾಡಿಬಿಟ್ಟು ನಾನು ಮತ್ತೆ ಸಿಗ್ತೀನಿ. ನಾಟಕಗಳು ಅಷ್ಟಕ್ಕೋಸ್ಕರ ನಾಟಕಗಳು ಇವ್ರಿಬ್ಬರದು. ಟೋನಿ ಬಾಯಿ ಕಡೆ ಸ್ಟಿಕ್ ಎತ್ಕೊಂಡು ಬಾ. ನೀನು ತಿಂತೀಯ ಒದೆಗಳು? ನೀನು ತಿಂತೀಯ? ಬಾ ತಿಂದು ಯಶಿಸ್ತ. ಅವನು ಇವಾಗ ತಾನೇ ಅನ್ನ ತಿಂದಿದ್. ಬಾಮ ಆಮೇಲೆ ಕೊಡುವಂತೆ. ನೀನ್ ತಿನ್ಬೇಡ ಬಾಮ. ಹತ್ರ ಹೋಗಿದ್ದೆ, ದೇವಸ್ಥಾನ ಹತ್ರ ಬಂದ್ರೆ ಆಟೋ ಇಲ್ಲ. ದೇವಸ್ಥಾನದ ಹತ್ರ ಸಿಗಲ್ಲ. ಒಂದ್ಸಲ ನೆನಪು ಮಾಡಿದ್ದಿದ್ರ ಕಾಯಿಸ್ಬಿಡ್ತಾ ಇದ್ದೆ. ನಾನು ನೆನಪೇ ಬಂದಿಲ್ಲ. ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡಿದ್ದಾಗ್ಬಿಟ್ನಾ. ನೀರು ಇಡ್ಬೇಕಿತ್ತು ನಮ್ಮ ಅಮ್ಮಗೆ, ಬಿಸಿ ನೀರು ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ನೀರು ನಾನು ತಿನ್ಬಿಟ್ಟೆ ಬಂದಿದ್ದೆ, ಏನು ಹಸಿವಿಲ್ಲ. ಒಂಚೂರು ತಿಂದ ನಾನು, ಅವನು ತಿಂದ. ಹೊಟ್ಟೆ ಹಸಿವು ಎಲ್ಲ ಹೋಗ್ಬೇಕು ಅಂತ ತಿಂದ್ಬಿಟ್ಟು ಹೋಗಿ ಈಗ ತಾನೇ ಬಂದಿದ್ದು. ಹೊಸದಾಗಿ ಟ್ರೈ ಮಾಡಿದ್ದೆ ಅದು ಬಿರಿಯಾನಿ. ಸೀರಿಯಸ್ ಆಗಿ ಇವತ್ತೇ ಆ ರೀತಿ ಎಲ್ಲ ರುಬ್ಕೊಂಡು ಮಾಡಿದ್ದು. ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಚೆನ್ನಾಗೈತಾ? ಟೇಸ್ಟ್ ಚೆನ್ನಾಗಿತ್ತಲ್ಲ. ರಾತ್ರಿ ಊಟ ಮಾಡ್ಕೊತಾ ಇದ್ದಾರೆ. ಬಿರಿಯಾನಿನೂ ಇತ್ತು, ಅದ್ರ ಜೊತೆಗೆ ಒಂದು ಸ್ವಲ್ಪ ವೈಟ್ ರೈಸ್ ಮಾಡಿದ್ದೀನಿ. ನನ್ನ ಮಗಳು ಈಗಲೇ ಬಂದಿದ್ದು.
ಕಾಲೇಜಿಂದ ಲೇಟ್ ಆಯಿತು, ಎಕ್ಸಾಮ್ ಮುಗಿಯೋದ್ರೊಳಗಡೆ 5 ಗಂಟೆ ಆಗುತ್ತಂತೆ. ಇನ್ನು ಅಲ್ಲಿಂದ ಬಸ್ ಹಿಡ್ಕೊಂಡು ಬರೋದ್ರೊಳಗಡೆ ಇಷ್ಟು ಟೈಮ್ ತಗೊಳುತ್ತೆ. ಹತ್ರನೇ, ಆದರೆ ಈ ಟ್ರಾಫಿಕಿಂದ ಸ್ವಲ್ಪ ಲೇಟ್ ಆಗೋದು. ಇನ್ನು ಬಂದ ತಕ್ಷಣ ಹೊಟ್ಟೆ ಹಶ್ವು ಅಂತಂದ್ಲು ಅಂತ ಹೇಳಿ ಇನ್ನು ಹಾಕ್ಕೊಟ್ಟಿದ್ದೀನಿ. ಇವತ್ತೊಂದು ಸ್ವಲ್ಪ ಬೇಜಾರು ವಿಷಯ ಏನು ಅಂತಂದರೆ, ಬೀದಿ ನಾಯಿಗಳನ್ನ ಹಿಡ್ಕೊಂಡು ಹೋಗೋದಕ್ಕೆ ಬಂದುಬಿಟ್ಟಿದ್ರು. ಪಾಪ ಅವೇನು ಮಾಡೋತೋ ಗೊತ್ತಿಲ್ಲ. ಇಲ್ಲೊಂದು 2-3 ನಾಯಿಗಳು ಚಿಕ್ಕ ಮಗುವಿಂದ ಇದ್ದಿದ್ದು ಹೆಂಗೋ ಸೊಂದಲ್ಲಿ ಹೋಗಿ ಉಳ್ಕೊಂಡ್ಬಿಟ್ಟೈತೆ. ಅಂದರೆ ಇಲ್ಲೊಂದು ಚಿಕ್ಕದು ಸೊಂದ ಥರ ಇದೆ, ಅದ್ರೊಳಗಡೆ ಹೋಗಿ ಹೆಂಗೋ ಬಚಾವ್ ಆಗೈತೆ. ಸಖತ್ ಬೇಜಾರಾಯಿತು ಅದನ್ನ ನೋಡಿಬಿಟ್ಟು. ಕಾಲು ಬೇರೆ ಇಲ್ಲ, ಅದಕ್ಕೆ ಏನಕ್ಕೆ ಹಿಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಬೇಜಾರಾಗುತ್ತೆ. ಬೀದಿ ನಾಯಿಗಳನ್ನ ಬಿಟ್ಬಿಟ್ರೆ ಅದ್ರ ಪಾಡ್ಗೆ ಅದು ಇರುತ್ತೆ ಪಾಪ ಅಂತ ಅನ್ನಿಸ್ತು. ಅದಕ್ಕೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಹೆಂಗೋ ಈ ನಾಯಿಗಳು ಉಳ್ಕೊಂಡಿದ್ದಾವೆ, ಬೇರೆ ಕಡೆ ಇರೋ ನಾಯಿಗಳೆಲ್ಲ ಏನಾದ್ವೋ ಏನೋ ಗೊತ್ತಿಲ್ಲ. ನಾವು ಸಡನ್ನಕ್ಕೆ ಹೋದ್ರಿ, ನಾನು ನನ್ನ ಮಗ ಎಲ್ಲನೂ. ಬಟ್ ಬಚಾವ್ ಆಗಿಬಿಡ್ತು ಆ ನಾಯಿಗಳು. ಹೇಗೋ ಬೆಲ್ಟ್ ಹಾಕಿ ಬಿಟ್ಬಿಡ್ಬೇಕು. ಬೆಲ್ಟ್ ಹಾಕಿದ್ರೆ ಏನೋ ಹಿಡ್ಕೊಂಡು ಹೋಗಲ್ವಂತೆ. 1-2 ನಾಯಿಗಳು ಮಾತ್ರ ಇಲ್ಲೇ ಚಿಕ್ಕ ಮಗುವಿಂದ ಇರೋ ನಾಯಿಗಳದು. ಹೊಸ ನಾಯಿಗಳು ಬರ್ತಿರುತ್ತೆ ಹೋಗ್ತಿರುತ್ತೆ. 2 ನಾಯಿ ಮಾತ್ರ ಇಲ್ಲೇ ಇರೋದು. ಆ 2ಕ್ಕೂ ಬೆಲ್ಟ್ ಹಾಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊತಾ ಇದೀರಿ. ನೋಡೋಣ. ಮತ್ತೆ ಇಷ್ಟನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್, ಬಾಯ್.